ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ರಾಗಿ ದೋಸೆ. ಇನ್ಸ್ಟಂಟ್ ರಾಗಿ ದೋಸೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಮತ್ತು ಹೆಲ್ದಿ ಕೂಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಆಗಿದೆ. ನೀವು ಬೇಕಾದರೆ ಸಾಫ್ಟಾಗಿ ಕೂಡ ಮಾಡ್ಕೋಬೋದು, ಇಲ್ಲ ಕ್ರಿಸ್ಪಿ ಕೂಡ ಮಾಡ್ಕೋಬಹುದು. ಇದ್ರ ಜೊತೆ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೀನಿ. ಮೊದಲಿಗೆ ನಾವು ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದರೊಳಗೆ 1/4 ಕಪ್ದಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಹಾಕ್ಕೊಂಡು ನೀರು ಹಾಕಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಡಿ. ಆಮೇಲೆ 1 ಕಪ್ಪು ರಾಗಿ ಹಿಟ್ಟು, ಅರ್ಧ ಕಪ್ಪದಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಆದಷ್ಟು ಲಮ್ಸ್ ಎಲ್ಲ ಒಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಒಂದು 10 ನಿಮಿಷ ಬಿಟ್ಬಿಡಿ. ನಾನು ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಕಡಾಯಿ ತೊಗೊಳ್ಳಿ. ಅದರೊಳಗೆ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಎಷ್ಟು ಫ್ರೈ ಚೆನ್ನಾಗಿ ಆಗುತ್ತೆ ಅಷ್ಟು ಚಟ್ನಿ ಚೆನ್ನಾಗಾಗತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ. ಅದು ಕೂಡ ಸ್ವಲ್ಪ ಬಾಡಿಸ್ಕೊಳ್ಳಿ. ಆಮೇಲೆ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಲ್ಲಿ ತೆಗೆದುಬಿಡಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಆ ಮಿಕ್ಸಿ ಜಾರ್ ಒಳಗೆ ಹುರಿದಿರುವಂತಹ ಈರುಳ್ಳಿ, ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಅಡುಗೆ ಸೋಡಾ ಮತ್ತು ಉಪ್ಪು ಹಾಕಿಬಿಟ್ಟು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಒಗ್ಗರಣೆ ಕೊಡೋಣ. ಒಂದು ಕಡಾಯಿ ಇಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೋಬಹುದು. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಚಟ್ನಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ದೋಸೆ ಪ್ಯಾನ್ ತೊಗೊಳ್ಳಿ. ಅದರೊಳಗೆ ನಾವು ರಾಗಿ ಹಿಟ್ಟನ್ನು ಕಲಸಿರ್ತೀವಲ್ವ, ಸ್ವಲ್ಪ ಸೋಡಾ ಹಾಕಿಬಿಟ್ಟು ಕಲಸಿ ದೋಸೆನ ಬಿಡಬೇಕಾಗತ್ತೆ. ಹಿಟ್ಟನ್ನು ತುಂಬ ಗಟ್ಟಿನೂ ಮಾಡಬೇಡಿ ಮತ್ತು ತೆಳುಗೂ ಮಾಡಬೇಡಿ. ಗಟ್ಟಿ ಮಾಡಿದ್ರೆ ಸೆಟ್ ದೋಸೆ ಥರ ಆಗುತ್ತೆ. ಸ್ವಲ್ಪ ತೆಳು ಮಾಡಿದ್ರೆ ನೀರು ದೋಸೆ ಥರ ಆಗುತ್ತೆ. ಮೀಡಿಯಮ್ ಇರಲಿ. ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ದೋಸೆ ಹಾಕಿದ 30 ಸೆಕೆಂಡ್ವರೆಗೂ ಅದನ್ನು ಟರ್ನ್ ಮಾಡೋಕ್ಕೆ ಹೋಗಬೇಡಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ದೋಸೆನ ಫ್ರೈ ಮಾಡಬೇಕಾಗತ್ತೆ. ನಾವು ವಾರದಲ್ಲಿ 1 ಅಥವಾ 2 ಬಾರಿ ಈ ರೀತಿ ತಿಂದರೆ ಐರನ್ ಕಂಟೆಂಟ್ ತುಂಬ ಇರುತ್ತಲ್ವ ರಾಗಿದಲ್ಲಿ. ಸೊ ನಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ರಾಗಿ ಜೊತೆ ಮೊಸರು ಹಾಕಿಬಿಟ್ಟು ಕಲಿಸ್ಕೋಬೇಡಿ. ಸುಮಾರು ಜನ ರಾಗಿಯಲ್ಲಿ ಮೊಸರು ಹಾಕಿಬಿಟ್ಟು ದೋಸೆ ಹಾಕ್ತಾರೆ. ಬಟ್ ಆ ರೀತಿ ಹಾಕೋದ್ರಿಂದ ನಮ್ಮ ರಾಗಿಯಲ್ಲಿನ ಅಂಶ ಹೆಲ್ತಿಗೆ ಸಿಗಲ್ಲ. ಆದಷ್ಟು ಇದೇ ರೀತಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಆಗಿದೆ. ಕಲರ್ಫುಲ್ಲಾಗಿನೂ ಇರುತ್ತೆ. ಮಕ್ಕಳಿಗೆ ಬಾಕ್ಸ್ಗೆ ಕೊಡ್ಬೋದು, ಇಲ್ಲಾಂದರೆ ತಿಂಡಿಗೆ ಟೀ ಟೈಮ್ ಸ್ನ್ಯಾಕ್ಸ್ ಟೈಮ್ಗಲ್ಲಿ ಮಾಡ್ಕೋಬಹುದು. ಇಲ್ಲ ಒಬ್ಬರೇ ಇದ್ದರು ಅಂದರೆ ನೈಟ್ ಟೈಮು ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಬೇಕಾದರೆ ಜಾಸ್ತಿ ಕ್ರಿಸ್ಪಿ ಬೇಯಿಸ್ಕೋಬಹುದು. ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಬಿಸಿ ಬಿಸಿ ದೋಸೆ ಈರುಳ್ಳಿ ಚಟ್ನಿ ಜೊತೆ ರೆಡಿ ಆಗಿದೆ. ಈ ದೋಸೆನ ನೀವು ಸಾಗು ಜೊತೆನೂ ಕೂಡ ತಿನ್ಬಹುದು, ಚಟ್ನಿ ಜೊತೆನೂ ಕೂಡ ತಿನ್ಬೋದು, ಕಾಯಿ ಚಟ್ನಿ ಜೊತೆ ತಿನ್ಬೋದು. ನಾನು ನನಗೋಸ್ಕರ ಮಾಡ್ಕೊಂಡು ಅದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಆಗಿದೆ. ನಾವು ಯಾವುದೇ ಫರ್ಮೆಂಟೇಷನ್ ಮಾಡಿಲ್ಲ, ಆದರೂ ಎಷ್ಟು ಚೆನ್ನಾಗಿ ದೋಸೆ ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.